re-draping ಅಂದರೆ ದಟ್ಸ್ ಅ ವೆರಿ ಡ್ರೇಪಿಂಗ್ ಅಂದರೆ ನಮಗೆ ಸಾರಿ. Correct. ನೀವು ಸೆಡ್ ಸ್ಕಿನ್ನು ರೀಡ್ರೇಪಿಂಗಾ? ಹೌದು, ರೀಡ್ರೇಪಿಂಗ್ ಅಂದರೆ ನೋಡಿ, ಸ್ಕಿನ್ ಅಷ್ಟು ಲ್ಯಾಕ್ಸಿಟಿ ಇದ್ದಾವಾಗ ಅಷ್ಟು ಕೆಳಗೆ ಬಂದಿರುತ್ತೆ, ಅದನ್ನು ನಾವು ಲಿಫ್ಟ್ ಮಾಡಿ ವಿ ವಾಂಟ್ ಟು ಪುಷ್ ಇಟ್ ಬ್ಯಾಕ್ ಅಪ್ವರ್ಡ್ಸ್ ಆ್ಯಂಡ್ ಸೈಡ್ವರ್ಡ್ಸ್. ಸೊ ಈ ಎಲ್ಲ ಸ್ಕಿನ್ ಟ್ರೀಟ್ಮೆಂಟ್ಸ್ದು ಒಂದಷ್ಟು, ಫಸ್ಟ್ಲಿ ಥ್ಯಾಂಕ್ಸ್ ಫಾರ್ ಹೆಲ್ಪಿಂಗ್ ಅಸ್ ಅಂಡರ್ಸ್ಟ್ಯಾಂಡ್ ದ ಫೌಂಡೇಶನ್ ಆಫ್ ಎಸ್ಥೆಟಿಕ್ಸ್ ಟುಡೇ. ಇವೆಲ್ಲ ಒಂದ್ಸತಿ ಮಾಡಿ ಬಿಡುವಂಥದ್ದಲ್ಲ, ಇಟ್ ನೀಡ್ಸ್ ಯುನೋ ಕೇರ್, ರೆಗ್ಯುಲರ್ ಕೇರ್. ಹೌದು. ಸೊ ಯಾರು ನೋಡ್ತಾ ಇರೋರ್ಗೀಗ ಹೌ ಆಫನ್ ಶುಡ್ ಅಂದರೆ ಒಂದ್ಸತಿ ಕೈ ಹಾಕಿದ್ರೆ ದಿಸ್ ಇಸ್ ಅ ನೋ ವೇ, ಅಂದರೆ ಒನ್ ವೇ ಸ್ಟ್ರೀಟ್ ಅಲ್ಲ ಇದು. ಕರೆಕ್ಟ್. ಸಾರಿ, ರಾದರ್ ಇಟ್ ಇಸ್ ಅ ಒನ್ ವೇ ಸ್ಟ್ರೀಟ್, ಲೈಕ್ ಯು ಎಂಟರ್ ದರ್ ಇಸ್, ಯು ಕಾಂಟ್ ಲೈಕ್ ಕಮ್ ಬ್ಯಾಕ್. ಕರೆಕ್ಟ್. ಈ ಅಡ್ರೆಸ್ಸಿಂಗ್ ದಿಸ್ ಕ್ವೆಶ್ಚನ್, ಎಲ್ಲರದ್ದು ಫಸ್ಟ್ ಕನ್ಸರ್ನ್ ಏನಿರುತ್ತಂದರೆ, ನಾವು ಇದು ಸ್ಟಾರ್ಟ್ ಮಾಡಿದರೆ ನಾವು ನಿಲ್ಲಿಸ್ಬೋದಾ, ನಿಲ್ಲಿಸಿದ್ರೆ ಏನಾದರೂ ಅಡ್ವರ್ಸ್ ಎಫೆಕ್ಟ್ಸ್ ಇರುತ್ತಾ, ಮೊದಲಕ್ಕಿಂತ ಜಾಸ್ತಿ ಏನಾದರೂ ಈ ಏಜಿಂಗ್ ಪ್ರಾಸೆಸ್ ನಾವು ಇದನ್ನು ಮಾಡ್ತಾ ಇದ್ದೀವಿ ಅದೇನಾದರೂ ಜಾಸ್ತಿ ಆಗ್ಬೋದು ಆ ಥರ ಆಗಲ್ಲ. ನಾವು ಒಂದೇ ಸತಿ ಮಾಡಿ ಡಿಸ್ಕಂಟಿನ್ಯೂ ಮಾಡ್ಬೋದು, ಅದರಿಂದ ಏನೂ ಅಡ್ವರ್ಸ್ ಎಫೆಕ್ಟ್ಸ್ ಇಲ್ಲ. ನಾವು ಈ ಮಾಡಿದ್ದು ಆ ಡ್ಯೂರೇಷನಿಗೆ ಪಾಸಿಟಿವ್ಸ್ ಇದ್ದೇ ಇರುತ್ತೆ. ನಿಲ್ಲಿಸಿದ್ರೆ ಅದು ಏನು ರಿವರ್ಸ್ ಆಗಿ ಆಪೋಸಿಟ್ ಡಿರೆಕ್ಷನಲ್ಲಿ ಹೋಗಲ್ಲ. ಆ 6 months ಇರಲಿ 1 year ಇರಲಿ ಆ ಗೇನ್ ಮಾಡಿದ್ದು ಅದು ಯಾವಾಗಲೂ ಇದ್ದೇ ಇರುತ್ತೆ. ಒಂದು. ಎರಡನೇದು, ಮೇಂಟೈನ್ ಮಾಡ್ಲಿಕ್ಕೆ ಹೋದರೆ ಎಸ್, ಇದು ಕಂಟಿನ್ಯೂ ಮಾಡಿದರೆ ಒಳ್ಳೆಯದು. ಅದರದ್ದು ಇಂಪ್ಯಾಕ್ಟ್, ಫಾರ್ ಎಕ್ಸಾಂಪಲ್ ನಾವು ನೀವು ಬೋಟಾಕ್ಸ್ ಅಂತ ಹೇಳ್ತು, ಆನ್ ಆನ್ ಆ್ಯಾವ್ರೇಜ್ ಇಯರ್ಲಿ 2 ಮಾಡಬೇಕಾಗ್ಬೋದು, ಆರ್ ಸಮ್ಟೈಮ್ಸ್ 3 times. ನಾವು ಫಿಲ್ಲರ್ಸ್ ಯೂಸ್ ಮಾಡಿದವಾಗ ವಾಲ್ಯೂಮ್ ಬಿಲ್ಡ್ ಮಾಡಲಿಕ್ಕೆ, ಲಿಫ್ಟಿಂಗ್ ಇರಲಿ, ಕಾಂಟೋರಿಂಗಿಗಿರಲಿ, ಅದು ಆನ್ ಆನ್ ಆ್ಯಾವ್ರೇಜ್ 1.5 years ಇರುತ್ತೆ. ಈ ಬೇರೆ ರೀಸರ್ಫೇಸಿಂಗ್ ಟ್ರೀಟ್ಮೆಂಟ್ಸ್ ನಾವು ಮೆನ್ಷನ್ ಮಾಡ್ತಲ್ಲ, ಈ ಪೀಲ್ಸ್ ಅಂತ, ಲೇಸರ್ ರೀಸರ್ಫೇಸಿಂಗ್ ಇರಲಿ, ಅದೆಲ್ಲ ಆನ್ ಆನ್ ಆ್ಯಾವ್ರೇಜ್ ಒಂದು ಸೆಟ್ ಆಫ್ ಸೆಷನ್ಸ್ ಮಾಡಬೇಕಾಗತ್ತೆ. ಒಂದು ಟಿಪಿಕಲಿ 4 to 6 or 6 to 8 sessions. ಅದಾದಮೇಲೆ ಸಮ್ ಮೇಂಟೆನೆನ್ಸ್ ಬೇಸ್ಡ್ ಆನ್ ದ ಪ್ರಾಬ್ಲಮ್ ಮೇ ಬಿ ರಿಕ್ವೈರ್ಡ್. Medifacials anta have also gained a lot of currency currently. What is medifacial? Medi or hydrofacial anta. Oh, right. That I've seen. Yes. Houdu. There's a device which is trying to suck something out of your skin. Adu exfoliate ಮಾಡುತ್ತೆ, infuse ಮಾಡುತ್ತೆ, skin and brighten ಮಾಡುತ್ತೆ, fine lines, wrinkles and address ಮಾಡಬಹುದು. It's a very popular kind of a treatment. ಈ salon facials ಮಾಡ್ತಾರಲ್ಲ, ಅದೇ ಥರ ಮೆಡಿಕಲ್ ಗ್ರೇಡ್ ಫೇಶಿಯಲ್ಸ್ ಅಂತ ಹೇಳ್ಬೋದು ಇದು. Correct. So ಅದನ್ನು ನಾವು ಮಾಡ್ತಾ ಇರ್ಬೋದು, ಮೇಂಟೈನ್ ಮಾಡ್ತಾ ಇರ್ಬೋದು. ಇನಿಷಿಯಲಿ ಎವ್ರಿ ಫೋರ್ಟ್ನೈಟ್ ಮಾಡ್ಬೋದು, ಕಡೆಗೆ ತಿಂಗಳಿಗೆ ಒನ್ಸ್ ಇನ್ ಅ ಫ್ಯೂ ಮಂತ್ಸ್, ಆ ಥರನೂ ಇದೆ. ಸೊ ಟಾಕಿಂಗ್ ಅಬೌಟ್ ಸಮ್ ಟ್ರೀಟ್ಮೆಂಟ್ಸ್ ದಟ್ ಯು ಜಸ್ಟ್ ಮೆನ್ಷನ್, ಐ ಹ್ಯಾವ್ ಅ ಹೋಲ್ ಲಿಸ್ಟ್. ಬಿಫೋರ್ ಐ ಗೆಟ್ ಇನ್ ಟು ದಿ ಅದರ್, ಇದಕ್ಕೆ ಆ್ಯಡ್ ಆಗೋ ಥರ ಇಸ್ ಯುವರ್ ವ್ಯಾಂಪೈರ್ ಫೇಶಿಯಲ್ಸ್ ಆ್ಯಂಡ್ ಯುವರ್ ಕಾರ್ಬನ್ ಫೇಶಿಯಲ್, ಕಾರ್ಬನ್ ಪೀಲ್ or something like that. So can you help us understand, firstly, vampire facial and Takshan, I was like, oh, what is this blood sucking facial? So where are these idu coming from, firstly, these trends? Vampire facial ಅಂದರೆ ಪ್ರೈಮರಿಲಿ ಅದರಲ್ಲಿ ಏನು ಮಾಡ್ತೀವಿ ಅಂದರೆ, ವಿ ಎಕ್ಸ್ಟ್ರಾಕ್ಟ್ ಪೆರಿಫರಲ್ ಬ್ಲಡ್, ಅದರಲ್ಲಿ ಪ್ಲೇಟ್ಲೆಟ್ಸನ್ನು ಸೆಪ್ರೇಟ್ ಮಾಡಿ ಒಂದು PRP ಥರ. ಡಿಫ್ರೆನ್ಸ್ ಬಿಟ್ವೀನ್ ಅ ವ್ಯಾಂಪೈರ್ ಫೇಶಿಯಲ್ ಆ್ಯಂಡ್ ಅ PRP ಪ್ರೊಸೀಜರ್, ಡಿಫ್ರೆನ್ಸ್ ಏನಂದರೆ, ಇದರಲ್ಲಿ PRPಲಿ ನಾವು ಈ ಪ್ಲೇಟ್ಲೆಟ್ ಕಾನ್ಸಂಟ್ರೇಟನ್ನು ಆ್ಯಕ್ಟಿವೇಟ್ ಮಾಡಿ ಸ್ಕಿನ್ನಿಗೆ ಇಂಜೆಕ್ಟ್ ಮಾಡ್ತೀವಿ ಯೂಸಿಂಗ್ ಅ ವೆರಿ ಫೈನ್ ನೀಡಲ್, ಸ್ವಲ್ಪ ಎನೆಸ್ಥೆಟಿಕ್ ಕ್ರೀಮ್ ಯೂಸ್ ಮಾಡಿ. ವ್ಯಾಂಪೈರ್ ಫೇಶಿಯಲಲ್ಲಿ ಅದನ್ನು ಇಂಜೆಕ್ಟ್ ಮಾಡಲ್ಲ, ಯೂಸಿಂಗ್ ಅ ಡರ್ಮರ್ ರೋಲರ್ ಅದನ್ನು ಸ್ಕಿನ್ನಿಗೆ ಇನ್ಫ್ಯೂಸ್ ಮಾಡ್ಬೋದು. Okay, so it's not the needle, it's a roller. It's a roller. ಅದರ ಮುಖಾಂತರ ಪ್ರಾಡಕ್ಟ್ ಗೋಸ್ ಇನ್ ಟು ದ ಡರ್ಮಿಸ್. Got it. So vampire facial ಯಾರಿಗೆ? Who needs it? Vampire facial is for somebody who's not for the very young, but ಕೆಲವರಿಗೆ those in their mid-30s and above. ಸ್ವಲ್ಪ ಏಜಿಂಗ್ ಪ್ರಾಸೆಸ್ ಶುರು ಆಗಿದೆ, ಪಿಗ್ಮೆಂಟ್ರಿ ಚೇಂಜಸ್ ಇರ್ಬೋದು, ಲ್ಯಾಕ್ ಕ್ಲಸ್ಟರ್ ಸ್ಕಿನ್. ಸೊ ಇಟ್ಸ್ ಅ ಗುಡ್ ಟ್ರೀಟ್ಮೆಂಟ್. ಹೌ ಆಫನ್ ಇದು ತಗೋಬೇಕು? ವ್ಯಾಂಪೈರ್ ಫೇಶಿಯಲ್ಸ್ ಐ ವುಡ್ ಥಿಂಕ್ ಇದು ಯಾವುದು ಫ್ರೀಕ್ವೆಂಟಾಗಿ ಮಾಡಬೇಕಂತನಿಲ್ಲ. ಐ ಥಿಂಕ್ ಆನ್ ಆನ್ ಆ್ಯಾವ್ರೇಜ್ ವ್ಯಾಂಪೈರ್ ಫೇಶಿಯಲ್ಸ್ ಮಾಡಿದರೆ ಒನ್ಸ್ ಇನ್ 3 months or 6 months ಮಾಡಿದರೆ ಇಟ್ಸ್ ನಾಟ್ ಅ ಬ್ಯಾಡ್ ಆಪ್ಷನ್. ದ ಫೇಶಿಯಲ್ ಟರ್ಮ್ ಅದು ತುಂಬ ಬ್ಯೂಟಿ ಪಾರ್ಲರ್ ಇಂಡಸ್ಟ್ರಿನವರು ನಮಗೆ ಅದನ್ನು ನಾರ್ಮಲೈಸ್ ಮಾಡಿಸಿದ್ದು.
ಏನೋ ಫ್ರೂಟ್ ಫೇಶಿಯಲ್ ಅಂತೆ, ಚಾಕ್ಲೇಟ್ ಫೇಶಿಯಲ್. ವೆನ್ ಯು ಆ್ಯಕ್ಚುಲಿ ಎಂಟರ್ ಅನ್ ಏಸ್ಥೆಟಿಕ್ ಸೆಂಟರ್, ದ ಫೇಶಿಯಲ್ಸ್ ದಟ್ ಯು ಸಿ ಆ್ಯಂಡ್ ದ ಪ್ರೊಸೀಜರ್ ಆ್ಯಂಡ್ ಡಾಕ್ಟರ್ ಸೂಪರ್ವಿಷನ್ ಅದರ ಕೆಳಗೆ ನಡೆಯೋದೇ ಬೇರೆ. ಸೊ ವಾಟ್ಸ್ ದ ಕಾಸ್ಟ್ ಎಫೆಕ್ಟಿವ್ನೆಸ್ ಆಫ್ ದೀಸ್ ಫೇಶಿಯಲ್ಸ್ ಆ್ಯಂಡ್ what are your thoughts on the facials which is happening at home wherein people are taking steam ಮತ್ತೆ ಏನೋ ಒಂದು ಫೇಸ್ ಪ್ಯಾಕ್ ಹಾಕೊಂತಾರೆ? ವಾಟ್ ಇಸ್ ದ ರಿಯಾಲಿಟಿ ಆಫ್ ಬೋತ್ ದ ವರ್ಲ್ಡ್ಸ್? ನೋಡಿ, ಹೋಮ್ ರೆಮಿಡೀಸ್ ಆರ್ ಹೋಮ್ ಮಾಸ್ಕ್ಸ್ ಆ್ಯಂಡ್ ಪೀಲ್ಸ್ ಅದು ಯಾವುದು ಸ್ಟ್ರಕ್ಚರ್ಡ್ ಅಲ್ಲ. ಥ್ಯಾಂಕ್ಫುಲಿ ಏನಾಗುತ್ತೆ ಅಂದರೆ ಅಲ್ಲಿ ಯಾವುದರಲ್ಲೂ ಜನರಲಿ ಥಿಂಗ್ಸ್ ಡೋಂಟ್ ಗೋ ರಾಂಗ್. ಸೈಡ್ ಎಫೆಕ್ಟ್ಸ್ ಯೂಶ್ವಲಿ ಇರಲ್ಲ. ಸೈಡ್ ಎಫೆಕ್ಟ್ಸ್ ಇಲ್ದಿದ ಮೇಲೆ ಇಫೆಕ್ಟ್ಸು ನಮಗೆ ಡೇಟಾ ಇಲ್ಲ ಹೇಳಲಿಕ್ಕೆ, ಇದು ಮಾಡಿದರೆ ಈ ಥರ ಆಗುತ್ತೆ ಆ ಥರ ಆಗುತ್ತೆ ಅಂತ. ಇಟ್ಸ್ ಅ ವೆರಿ ವಾಟ್ ಇಸ್ ಕಾಲ್ಡ್ ಇಡಿಯೋಸಿನ್ಕ್ರಾಟಿಕ್ ಪ್ರಾಸೆಸ್. ನಾವೇನೋ ಎಲ್ಲೋ ಓದಿರ್ತೀವಿ, ಅದನ್ನು ರೆಪ್ಲಿಕೇಟ್ ಮಾಡ್ತೀವಿ, ಅವ್ರ ಸಂಬಡಿ ಇನ್ ದ ಫ್ಯಾಮಿಲಿ ಸೈಡ್ ಈ ಥರ ಮಾಡೋಣ ಅಂತ, ಆ ಥರ. ಸೊ ಜನರಲಿ ಅದು ಎಲ್ಲರೂ ಮಾಡ್ತಾನೆ ಇರ್ತಾರೆ. ಕಡಲೆ ಹಿಟ್ಟು, ಮೊಸರು, ಅದು ಇದು ಕಣ್ಣು ಹತ್ರ ಇರ್ಬೋದು, ಫುಲ್ ಫೇಸ್ ಇರ್ಬೋದು, ಬಾಡಿ ಇರ್ಬೋದು. ಸೊ ಪೀಪಲ್ ಆರ್ ಆಲ್ ಫಿಸಿಷಿಯನ್ಸ್ ಎಟ್ ಹಾರ್ಟ್. ಸೊ ಏನೋ ಮಾಡ್ತಾ ಇರ್ತಾರೆ, ಅವ್ರದ್ದೇ ರೆಮಿಡೀಸ್ ಇರುತ್ತೆ.